ಸರ್ ಈಗ ಮಾತಾಡ್ತಾ ನೀವೇ ಹೇಳ್ತಾ ಇದ್ರಿ ಸರ್, ಅಂದ್ರೆ ಒಂದಷ್ಟು ಜನ ನಮ್ಮ ಕುಟುಂಬ ಮತ್ತೆ ಅಭಿಮಾನಿಗಳ ಮಧ್ಯೆ ಅಂತರ ತರುವಂತ ಕೆಲಸಗಳು ಮಾಡ್ತಾರೆ, ಅವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಅದನ್ನ ನೀವೇ ಹೇಳಬೇಕು. ನಾನು ಈ ಒಂದು ವಿಡಿಯೋ ಮುಖಾಂತರ ನನ್ನ ಕಳಕಳಿಯಿಂದ ಹಂಚ್ಕೊಂಡಿದ್ದೀನಿ, ನನ್ನ ಕಳಕಳಿಯನ್ನು ವ್ಯಕ್ತಪಡಿಸಿದ್ದೀನಿ. ದಯವಿಟ್ಟು ದೂರ ಆಗಬೇಡಿ, ನಾವೆಲ್ಲರೂ ಒಂದೇನೆ. ಆದರೆ ಕೆಲವರು ಬಂದು ಈ ಥರ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ಬಿರುಕು ಅದು ಹೆಚ್ಚಾಗ್ತಾನೆ ಇದೆ. ಅದು ದೊಡ್ಡ ದುರಂತ. ಅಲ್ಲ, ಈಗ ನಿಮ್ಗೆ ಅದಕ್ಕೆ ಇದನ್ನ ವಿಡಿಯೋ ಅದಕ್ಕೇನೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ನಾನು ಏನೇ ಇದ್ರು ನನ್ನ ನೇರವಾಗಿ ಕೇಳಿ, ಮನೆಗೆ ಬನ್ನಿ ಕೇಳಿ, ಏನೇ ಪ್ರಶ್ನೆಗಳಿದ್ರು ಕೇಳಿ, ಹೇಳ್ತೀನಿ ನಾನು. ಆದರೆ ಈ ಥರ ಯಾರೋ ಹೇಳಿದ್ರು, ಯಾರೋ ಇವತ್ತು ನಿಮ್ಗೆ ಹೇಳಿದಾರಲ್ಲ, ಇವತ್ತು ನಾವೇ ಹೇಳಿಸಿದ್ದೀವಿ, ನಾವೇ ಮಾಡಿಸಿದ್ದೀವಿ ಅಂತ. ಆ ಅಭಿಮಾನಿಗಳು ನಿಮ್ಗೆ ಹೇಳಿದಿದ್ರೆ ಅವರನ್ನೇ ಕೇಳಿ, ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ. ಆ ಅಭಿಮಾನಿಗಳು ಯಾರು ಅನ್ನೋದು ಗೊತ್ತಿಲ್ಲ ನನಗೆ. ಆಮೇಲೆ ನಿಜವಾಗ್ಲೂ ಅವರು ಅಭಿಮಾನಿಗಳೇ ಅಲ್ಲ, ಆ ಥರದ ಮಾತುಗಳನ್ನು ಹೇಳಿರೋರು ಅಭಿಮಾನಿಗಳೇ ಅಲ್ಲ. ಕೇಳಲೇ ಇಲ್ಲ ಅವ್ರಿಗೆ. ನಿಮ್ಗೆ ಅಪ್ಪ ಅವ್ರ ಕುಟುಂಬದವ್ರ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ಲ. ಸುಮ್ಮನೆ ಕುಟುಂಬ ಆಯ್ತಾ ಅಪ್ಪ ಅವ್ರದ್ದು? ಪ್ರತಿಯೊಬ್ಬರನ್ನು ನಮ್ಮನ್ನೆಲ್ಲ ತುಂಬಾ ಪ್ರೀತಿಸ್ತಾ ಇದ್ರು ಅಪ್ಪ. ಅವ್ರು ಯಾರ ಮೇಲೆ ಪ್ರೀತಿಸ್ತಾ ಇದಾರೋ, ಯಾರನ್ನು ಪ್ರೀತಿಸ್ತಾ ಇದಾರೋ ನೀವು ಅವ್ರನ್ನ ಗೌರವಿಸ್ತಾನ ಇಲ್ಲ ಅಂತಂದ್ರೆ ಏನರ್ಥ? ಭಾರತಿ ಅಮ್ಮವ್ರನ್ನ ಅವ್ರು ತಾಯಿ ಸ್ಥಾನ ಕೊಟ್ಟಿದ್ರು, ನೀವು ಅವ್ರ ಬಗ್ಗೆ ಹೇಗೆ ಮಾತಾಡ್ತೀರಾ? ಈಗ ವಿಷ್ಣು ಸ್ಮಾರಕ ಮೈಸೂರಿನಲ್ಲಿ ಆಗಿದೆ, ಆದ್ರೆ ಬೆಂಗಳೂರಿನಲ್ಲಿ ಆಗ್ಬೇಕು ಅನ್ನೋದು ಇನ್ನೂ ಕೂಡ ಆ ಅಭಿಮಾನಿಗಳ ಆಸೆ ಜೀವಂತವಾಗಿದೆ. ಈ ಬಗ್ಗೆ ಏನ್ ಹೇಳ್ತೀವಿ? ಆಗ್ಲಿ ಸರ್, ನಮ್ಗೆಲ್ರಿಗೂ ಸಂತೋಷನೇ ಅದು ಆಗೋ ತರ ಇದ್ರೆ. ನಾನು ಅದಕ್ಕೆ ಹೇಳಿದ್ದೆ ನಿಮ್ಗೆ, 2 ವಿಡಿಯೋಗಳನ್ನ ಯಾಕೆ ಕಳ್ಸಿದ್ದೀನಿ ಅಂತಂದ್ರೆ ಅದಕ್ಕೇನೆ. ಆ ಮೊದಲ ವಿಡಿಯೋದಲ್ಲೂ ಕೆಲವು ವರ್ಷಗಳ ಹಿಂದೆ ಅಂತ ನಾನು ಏನು ಹಾಕಿದ್ದೀನಿ ಅದರಲ್ಲಿ ಕೇಳ್ಕೊಂಡಿದ್ದೀನಿ, ನಾನು ಅಭಿಮಾನಿಗಳಲ್ಲೇ ಕೇಳ್ಕೊಂಡಿದ್ದೀನಿ. 6.5 ವರ್ಷ ಪ್ರಯತ್ನ ಆದ್ಮೇಲೂ ಅಭಿಮಾನಿಗಳ ಜೊತೆಗೆ ಚರ್ಚೆ ಮಾಡುವಾಗಲೂ ನಾನು ಹೇಳ್ಕೊಂಡಿದ್ದೀನಿ, ನೀವುಗಳು ಪ್ರಯತ್ನ ಪಟ್ಟಾಗ ನೀವು ಏನಾದರೂ ಒಂದು ಅರ್ಧ ಹೆಜ್ಜೆ ಏನಾದರೂ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ನಮಗೆ ಅನ್ಸಿದ್ರೆ ನಾವು ಮತ್ತೆ ಇಲ್ಲೇ ಪ್ರಯತ್ನ ಪಡೋಣ. ತಿರ್ಗಾ ಸರ್ಕಾರದ ಹತ್ರ ಹೋಗ್ತೀವಿ, ಮಾತಾಡ್ತೀವಿ, ಇಲ್ಲೇ ಪ್ರಯತ್ನ ಪಡೋಣ.